ಬೀದರ್ ಜಿಲ್ಲೆಯ ಚಿಟಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆನಲ್ಲಿ ವ್ಯಾಪಾರಿಗಳು ಅಧಿಕಾರಿಗಳ ನಿರಂತರ ಕಿರುಕುಳ ಮತ್ತು ಲಂಚದ ಬೇಡಿಕೆಯಿಂದ ಬೇಸತ್ತಿದ್ದಾರೆ. ಈ ಲಂಚದ ಬೇಡಿಕೆಯನ್ನು ವಿರೋಧಿಸಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಪಿಎಂಸಿ ಅಧಿಕಾರಿಗಳು ಲಂಚದ ಮೂಲಕ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ವ್ಯಾಪಾರಿಗಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೃಷಿ ಉತ್ಪನ್ನಗಳ ಖರೀದಿ, ಸಾಗಾಣಿಕೆ ಸೇರಿದಂತೆ ಪ್ರತಿಯೊಂದಕ್ಕೂ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ದೂರಿದ್ದಾರೆ. ಸಗಟು ಕೃಷಿ ಉತ್ಪನ್ನಗಳ ಖರೀದಿ, ವರ್ಗಾವಣೆ ಹಾಗೂ ಆಸ್ತಿ ಪರಭಾರೆ ವಿಚಾರದಲ್ಲಿಯೂ ಕೂಡ ಹಣಕ್ಕೆ ಬೇಡಿಕೆ ಇಡಲಾಗ್ತಾ ಇದೆ ಅಂತ ವ್ಯಾಪಾರಿಗಳು ಆರೋಪಿಸ್ತಾ ಇದ್ದಾರೆ. ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆದರಿಕೆ ಹಾಕಲಾಗ್ತಾ ಇದೆ. ಈ ಬಾರಿ ಅತಿವೃಷ್ಟಿಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಆದರೂ ರೈತರ ಹಿತದೃಷ್ಟಿಯಿಂದ ನಷ್ಟ ಸಹಿಸಿಕೊಂಡು ವ್ಯಾಪಾರಿಗಳು ಅಂಗಡಿಗಳನ್ನ ತೆರೆಯಬೇಕು ಅಥವಾ ತೆರೆದು ಬೆಳೆಗಳನ್ನ ಖರೀದಿಸಿ ಮಾರಾಟ ಮಾಡ್ತಾ ಇದ್ದೇವೆ. ಆದರೆ ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಎಂದು ವ್ಯಾಪಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವೇಳೆ ಎಪಿಎಂಸಿಯ ಕಾರ್ಯದರ್ಶಿ ಸವಿತಾ ನಾಯಕ್ ಅವರೊಂದಿಗೆ ವ್ಯಾಪಾರಿಗಳ ವಾಗ್ವಾದ ನಡೆಸಿದ್ರು. ವ್ಯಾಪಾರಿಗಳು ದಿನಗೂಲಿ ಸಿಬ್ಬಂದಿ ಹಾಗೂ ಸವಿತಾ ನಾಯಕ್ ಅವರೇ ಈ ಎಲ್ಲ ಸಮಸ್ಯೆಗಳಿಗೆ ನೇರ ಕಾರಣ ಅಂತ ಸಹಾಯಕ ನಿರ್ದೇಶಕರಿಗೆ ತಿಳಿಸಿದ್ರು. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ರು. ಈ ಪ್ರತಿಭಟನೆಯನ್ನ ವ್ಯಾಪಾರಸ್ಥರ ಅಧ್ಯಕ್ಷ ವಿಜಯಕುಮಾರ್ ಸ್ವಾಮಿ ಕಲ್ಲೂರು ನೇತೃತ್ವದಲ್ಲಿ ವಹಿಸಿದ್ದರು ಅಥವಾ ಕಲ್ಲೂರ್ ಅವರು ನೇತೃತ್ವವನ್ನು ವಹಿಸಿದ್ರು. ರೈತರ ಹಿತ ಕಾಪಾಡಲು ಮತ್ತು ವ್ಯಾಪಾರಿಗಳ ಮೇಲಿನ ಕಿರುಕುಳಗಳನ್ನ ನಿಲ್ಲಿಸುವಂತೆ ಅವರು ಆಗ್ರಹಿಸಿದ್ರು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಮಾಡಿ ಎಡಿಎಂದವರು ಉದ್ದು ಹೆಸರು ತೊಳಿಕ್ ಬಂದ್ರ, ಉದ್ದು ಹೆಸರು ಖರಾಬ್ ಇದ್ದ ತೊಳಿಕ್ ಬಂದ್ರ, ಸೋಯಾ ಬಂದವ 25 ಮೋಸ್ಟರ್ ಅವ ಖರಾಬ್ ಇದ್ದೀವವ ನಾವು ತಗೊಂಡಿಲ್ಲ. ನಾವು ತಗೋಬೇಕು ಚಲೋ ಅವ್ರು ತರ್ತಾರೆ. ಎಪಿಎಂಸಿ ಮಾಡ್ಕೊಂಡಾಗ ಅವ್ರಿಗೆ ನೀವು ಎಡಿಎಂದವ್ರಿಗೆ ಹಾಕಿದ್ರಿ, ಅವ್ರಿಗೆ ಹೊರಗೆ ನೀವು ಕೊಡೋದಿತ್ತಲ್ಲರೇ. ನಿಮ್ಗೆ ಫೀಸ್ ಬೇಕಾದ್ರೆ ನೀವು ಹೊರಗೆ ಕೊಡ್ರಿ. ನೀವು ಇದು ತಂದಿರಿ, ಇದು ಮಾತಾಡ್ಕೋಬೇಕು ಮೇಡಮ್. ಇದು ರೈತರಿಗೆ ಈಗ ನನ್ನ ರೊಕ್ಕ ಕೊಡವನವ ಎಡಿಎಂ ಇರಬಾರ್ದಂತ ರೈತರಿಗೆ ದುಡ್ಡು ಸಿಗಲಿ, ಖರಾಬ್ ಮಾಲ್ ಅವ್ರು ತಗೋಬೇಕು. ಈಗ ನಾವು ಉದ್ಯೋಗಸ್ಥರು ಖರಾಬ್ ತಗೊಂಡಿದ್ದೇವೆ, ಅದನ್ನು ತಗೋಬೇಕು. ಅವ್ರು ಇದನ್ನು ತಗೋಬೇಕು, ರೈತರಿಗೆ ಒಳ್ಳೇದಾಗ್ತದೆ. ಈಗ ನಾವು ಖರಾಬ್ ತಗೋಬೇಕು, ಒಳ್ಳೆ ತಗೋತಾರ.